ಹಲೋ, ನಾನು ನಿಮ್ಮ ಚಂದ್ರಮೌಳಿ ಕಣವಿ. ಚಿನ್ನಸ್ವಾಮಿ ಸ್ಟೇಡಿಯಂ, RCB ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್. RCB ವರ್ಸಸ್ KL ರಾಹುಲ್. ಸ್ಕೋರ್ ಲೈನ್: RCB ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಇನ್ನೂ 13 ಬಾಲ್ಗಳು ಇರುವಂತೆ 6 ವಿಕೆಟ್ಗಳ ಅಮೋಘ ಜಯ. ಈ ಮ್ಯಾಚ್ನ ಟರ್ನಿಂಗ್ ಪಾಯಿಂಟ್ಸ್, ಫ್ಯಾಕ್ಟ್ಸ್ ಏನು, ಎಷ್ಟಿವೆ? ಮೊದಲನೇದು, ಟಾಸ್ ಈಸ್ ಟು ಇಂಪಾರ್ಟೆಂಟ್. RCB ಕ್ಯಾಪ್ಟನ್ ರಜತ್ ಪಾಟಿದಾರ್ ಟಾಸ್ ಸೋತಾಗ ಅವರ ಮುಖ ನೋಡಬೇಕಿತ್ತು, ಹರಳೆಣ್ಣೆ ಕುಡಿದ ಹಾಗಿತ್ತು. ಎರಡನೇದು, ಫಿಲ್ ಸಾಲ್ಟ್ ಅವರ ರನ್ಔಟ್. ರನ್ ಇತ್ತ, ರನ್ ಇಲ್ವಾ, ಇದ್ದರೆ ಯಾರು ತಪ್ಪು? ಮೂರನೇದು, ಸ್ಪಿನ್ನರ್ಸ್ಗೆ ಮಸಣ ಎಂದು ಹೆಸರಾಗಿದ್ದಂಥ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ನ ಇಬ್ಬರು ರಿಸ್ಟ್ ಸ್ಪಿನ್ನರ್ಸ್, ಅನುಭವಿ ಕುಲ್ದೀಪ್ ಯಾದವ್ ಹಾಗೂ 20 ವರ್ಷದ ಸೀಸನ್ ಡೆಬ್ಯೂಟೆಂಟ್ ವಿಪ್ರಾಜ್ ನಿಗಮ್ ಅವರ ಜೇಡರ್ ಬಲೆ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ RCB. ನಾಲ್ಕನೇದು, ಅರ್ಲಿ ಇನ್ ದ ಇನ್ನಿಂಗ್ಸ್ KL ರಾಹುಲ್ ಅವರಿಗೆ ಒಂದು ಹಾಫ್ ಚಾನ್ಸ್ ನೀಡಿದ ನೆಲಸಮ. ಐದನೇದು, ಕೊನೆಯದು, KL ರಾಹುಲ್ ಅವರ ಔಟ್ಸ್ಟ್ಯಾಂಡಿಂಗ್ ಇನ್ನಿಂಗ್ಸ್. ಇನ್ನು ಕನ್ನಡಿಗ KL ರಾಹುಲ್ ಮ್ಯಾಚ್ ಮುಗಿದ ಮೇಲೆ ತೋರಿದಂಥ ಕೋಪಭರಿತ ಸೆಲೆಬ್ರೇಷನ್ ಏನಿದು? ಅವರು ಮೌನವಾಗಿ ಈ ರೀತಿಯಾಗಿ ಹೇಳಿರ್ಬೋದು: ಇದು ನನ್ನ ಜನ್ಮಭೂಮಿ, ನಾನಿದರ ರಾಜ. ಆಕ್ಷನ್ನಲ್ಲಿ RCB ಅವರೇ 83 ಕೋಟಿ ಇಟ್ಕೊಂಡಿದ್ರಿ, ಅದನ್ನು ನನ್ನನ್ನು ತೆಗೆದುಕೊಳ್ಳಿಲ್ಲ. ಇಂಡಿಯನ್ ಟೀಮ್ ಸಿಲೆಕ್ಟರ್ಸ್ಗಳೇ, ನನ್ನನ್ನು ನೀವು ಆಗಾಗ ಸಿಲೆಕ್ಟ್ ಮಾಡಿ ಬ್ಯಾಟಿಂಗ್ ಆರ್ಡರ್ನಲ್ಲಿ ಮೇಲಿಂದ ಕೆಳಗಡೆವರೆಗೂ ಜಾಲಾಡಿಸಿ ವಿಕೆಟ್ ಕೀಪಿಂಗ್ ಕೂಡ ಮಾಡಿಸಿದ್ದೀರಾ. 3 ಫಾರ್ಮ್ಯಾಟ್ಗಳಲ್ಲಿ ನಾನು ಭಾರತದ ಪರವಾಗಿ ಆಡುವುದು ನನ್ನ ಜನ್ಮಸಿದ್ಧ ಹಕ್ಕು ಎಂದು ಮೌನವಾಗಿ ಹೇಳಿರ್ಬೋದು ಅಲ್ವಾ? ನೀವೇ ನಿಂತೀರಾ?